ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ. ಅವತ್ತು ನಾನು ರಂಗೋಲಿಯನ್ನು ಸುಮ್ಮನೆ ಸಿಂಪಲಾಗಿ ಹಾಗೆ ಕಿಟಕಿಯಿಂದ ತೋರಿಸಿದ್ದೆ. ಇವತ್ತು ತುಂಬ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ. ಇದು ನೈಟ್ ಬಿಟ್ಟಿರೋದು, ಹಬ್ಬ ನಾಳೆ ಅಂತ ಬಿಟ್ಟಿರೋದು. ತುಳಸಿ ಮುಂದೆ ಮತ್ತು ಕೊಟ್ಟಿಗೆ ಬಾಗಿಲು ಮುಂದೆ ಮತ್ತು ಮೇನ್ ಬಾಗಿಲು ಮುಂದೆ ಬಿಟ್ಟಿರೋದು ನಮ್ಮ ಅತ್ತೆ ಮನೆ ಹತ್ರ. ನನ್ನ ಮಗಳು ಹೋಗಿಬಿಟ್ಟಿರೋದು. ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದ್ದಾಳಂತ. ಆವಾಗ ತಾನೇ ತೊಪ್ಪೆಯಲ್ಲಿ ಸಾರಿಸಿ ಬಿಟ್ಟಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ನಾನು ಇದನ್ನು ಮರೆತುಬಿಟ್ಟು ಬೆಳಗ್ಗೆ ಹೊತ್ತಿಗೆ ನಾನು ಕಿಟಕಿಯಿಂದ ನಮ್ಮನೆ ಕಿಟಕಿಯಿಂದ ವಿಡಿಯೋ ಮಾಡ್ಕೊಂಡಿದ್ದೆ, ಅದನ್ನು ಅಪ್ಲೋಡ್ ಮಾಡಿಬಿಟ್ಟಿದ್ದೆ. ಹಾಗಾಗಿ ಮತ್ತೊಂದು ಸಲ ಇದನ್ನು ಹಾಕಿದ್ದೀನಿ. ವರಮಹಾಲಕ್ಷ್ಮಿ ಹಬ್ಬದ ವಿಡಿಯೋ ಹಬ್ಬದ ಮಾರನೆಗೆ ಎಡಿಟ್ ಮಾಡಿ ಹಾಕೋಣ, ಏನೂ ಪ್ಲ್ಯಾನ್ ಮಾಡ್ಕೊಳ್ಳೋದು ಬೇಡ, ಎಲ್ಲೂ ಹೋಗೋದು ಬೇಡ ಅಂತ ಅಂದ್ಕೊಂಡೆ. ಆದರೆ ಹಬ್ಬ ಆದಾಗಿಂದ ನಾನು ಮನೆಯಲ್ಲೇ ಇಲ್ಲ, ಅಲ್ಲಿ ಇಲ್ಲಿ ಓಡಾಡ್ತಾನೆ ಇದ್ದೀನಿ. ಹಾಗಾಗಿ ನನಗೆ ವಿಡಿಯೋ ಎಡಿಟ್ ಮಾಡೋದು ಸ್ವಲ್ಪ ಲೇಟ್ ಆಯಿತು, ಸ್ವಲ್ಪ ಏನೋ ಜಾಸ್ತಿನೇ ಲೇಟ್ ಆಯಿತು. ನಾನು ಪೂಜೆ ಸಾಮಗ್ರಿಗಳನ್ನ ತೊಳೆಯೋದಕ್ಕೆ ಆಗಿನ ಕಾಲದವ್ರ ಥರನೇ ಹುಣಸೆ ಹಣ್ಣು ಮತ್ತು ರಂಗೋಲಿ ಪುಡಿಯಲ್ಲಿ ತೊಳ್ಕೊತೀನಿ. ಅಷ್ಟರಲ್ಲೇ ನೀಟಾಗಿ ಚೆನ್ನಾಗಿ ಉಜ್ಜಿ ತೊಳ್ಕೊಂಡ್ರೆ ಫಳ ಅಂತ ಹೊಳೆಯುತ್ತೆ. ಮನೆಯಲ್ಲಿ ನಮಗೆಲ್ಲ ಹಬ್ಬ ಅಂದರೆ ದೇವ್ರಿಗೆ ದೀಪ ರೆಡಿ ಮಾಡಬೇಕು ಅನ್ನೋದಾಗಿರುತ್ತೆ, ಮಕ್ಕಳಿಗೆ ಚೆನ್ನಾಗಿ ಬಟ್ಟೆ ಹಾಕ್ಕೊಂಡು ಫೋಟೋ ವಿಡಿಯೋ ಮಾಡ್ಕೋಬೇಕನ್ನೋದಾಗಿರುತ್ತೆ. ನಾನು ಹಾಗೂ ಹೀಗೂ ಎಲ್ಲ ಕೆಲಸ ಮಾಡಿ ತಿಂಡಿ ಎಲ್ಲ ಮಾಡಿ ಪೂಜೆಗೆ ರೆಡಿ ಮಾಡುವಷ್ಟರಲ್ಲಿ ಸಂಜೆನೇ ಆಯಿತು. ನಾವು ಮೊದಲೆಲ್ಲ ಸಂಜೆನೇ ದೀಪ ಹಚ್ತಿದ್ದು, ಹಾಗಾಗಿ ಈ ವರ್ಷ ಕೂಡ ಸಂಜೆನೇ ದೀಪ ಹಚ್ತಾ ಇದ್ದೀನಿ. ಒಬ್ಬರು ಕಂಟೆಂಟ್ ಕ್ರಿಯೇಟರ್ ಹೇಳ್ತಾ ಇದ್ರು, ಸಂಜೆ ಟೈಮಲ್ಲಿ ದೀಪ ಹಚ್ಚಬೇಕು ವರಮಹಾಲಕ್ಷ್ಮಿ ಹಬ್ಬದ ದಿನ ಅಂತ. ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ಬುಕ್ಕಲ್ಲಿ ಬರೆದಿದ್ದಾರಂತೆ. ಸೊ ಆ ಬುಕ್ ಓದಿ ಮಾಡುವಾಗ ಅವ್ರಿಗೆ ಅದೇ ವಿಚಾರ ಇತ್ತು ಅಲ್ಲಿ ಅಂತ ಹೇಳ್ತಾಯಿದ್ರು. ಬಟ್ ನಂದು ಆ ಥರ ಏನಿಲ್ಲ, ಒಟ್ನಲ್ಲಿ ಬೆಳಗ್ಗೆ ಬೇಗ ಮಾಡೋದಕ್ಕಾಗಲಿಲ್ಲ, ಹಾಗಾಗಿ ಸಂಜೆನೇ ದೀಪ ಹಚ್ತಾ ಇದ್ದೀನಿ. ಹಾಗಂತ ಬೆಳಗ್ಗೆ ದೀಪ ಹಚ್ಚಿರೋರು ಏನೂ ಬೇಜಾರು ಮಾಡ್ಕೋಬೇಡಿ. ಬೆಳಗ್ಗೆ ದೀಪ ಹಚ್ಚೋದು ಎಷ್ಟು ಕಷ್ಟ ಅಂತ ಗೊತ್ತು. ಅಂಥದ್ರಲ್ಲಿ ನೆನ್ನೆನೇ ಎಲ್ಲ ರೆಡಿ ಮಾಡಿಕೊಂಡು ಬೆಳಗ್ಗೆ ದೀಪ ಹಚ್ಚಿದ್ದಾರೆ ಅಂದರೆ ಪಾಪ ಅವ್ರಿಗೆ ತುಂಬಾ ಪರಿಶ್ರಮ ಇರುತ್ತೆ. ನಾನು ಮೊದಲೇ ಹೇಳ್ದಾಗೆ ಯಾವಾಗ ಯಾರಿಗೆ ಸಮಯ ಸಿಗುತ್ತೋ, ಯಾವ ಸಮಯದಲ್ಲಿ ಆಗುತ್ತೋ ಆ ಸಮಯದಲ್ಲಿ ಪೂಜೆ ಮಾಡಿದ್ರೆ ಒಳ್ಳೆಯದು. ಒಳ್ಳೆಯ ಸಮಯ ನೋಡಿಕೊಂಡು ಆ ಸಮಯದಲ್ಲಿ ದೀಪ ಹಚ್ಚಿದ್ರೆ ಒಳ್ಳೆಯದಷ್ಟೇ. ಬೆಳಗ್ಗೆನೇ ಹಚ್ಚಬೇಕು, ಇಷ್ಟೊತ್ತಿಗೆ ಹಚ್ಚಬೇಕು ಅಥವಾ ಸಂಜೆನೇ ಹಚ್ಚಬೇಕು ಅನ್ನೋದೆಲ್ಲ ಏನಿಲ್ಲ. ನಾನು ಶಾಪಿಂಗ್ ವಿಡಿಯೋ ಹಾಕಿದಾಗ ಎಲ್ಲರೂ ಈ ಸೀರೆ ನೋಡಿದ್ದಾರೆ. ಕುಂಕುಮ ತೊಗೊಳಕ್ಕೆ ಹೋದಾಗೆಲ್ಲ ಕೇಳ್ತಿದ್ರು, ಈ ಸೀರೆ ಇಷ್ಟು ಬೇಗ ಹೊಲಿಸ್ಬಿಟ್ಟಿಯಾ, ಇಷ್ಟು ಬೇಗ ಹೊಲ್ಕೊಟ್ರಾ ಅಂತ ಕೇಳ್ತಿದ್ರು. ಹೌದು, ಬೇಗನೆ ಹೊಲಿಸ್ಕೊಂಡೆ. ಹಬ್ಬದ ದಿನವೇ ಈ ಸೀರೆ ಹಾಕೋಬೇಕನ್ನೋದು ಮನಸ್ಸಲ್ಲಿತ್ತು. ಅಕಸ್ಮಾತ್ ಹೊಲ್ಕೊಟ್ಟಿಲ್ಲ ಅಂತ ಹೇಳಿದ್ರೆ ಬೇರೆ ಯಾವುದಾದ್ರೂ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಈ ಸೀರೆ ಉಟ್ಕೊಂಡು ಪೂಜೆ ಮಾಡ್ಬೇಕನ್ನೋದಿತ್ತು ಅನಿಸುತ್ತೆ, ಅದಕ್ಕೆ ಇವತ್ತೇ ಸೀರೆ ಹೊಲ್ಕೊಟ್ರು. ಬೆಳಗ್ಗೆ ಕಳಶ ಕೂರಿಸಿದ್ರೆ ನಿಜವಾಗ್ಲೂ ಸೀರೆ ಹಾಕ್ಕೊಂಡು ಪೂಜೆ ಮಾಡೋದಕ್ಕೆ ಆಗ್ತಿತ್ತೋ ಇಲ್ವೋ ಗೊತ್ತಿಲ್ಲ. ಇವಾಗ ಕುಂಕುಮ ತೊಗೊಳಕ್ಕೂ ಹೋಗಬೇಕು, ಪ್ಲಸ್ ಸೀರೆನಲ್ಲಿ ಪೂಜೆ ಮಾಡಬೇಕನ್ನೋದು ಅಂದ್ಕೊಂಡು ನಾನು ಎಷ್ಟು ಬೇಗ ಸೀರೆ ಹಾಕ್ಕೊಂಡಿದ್ದೀನಿ ಅಂತ ಹೇಳಿದ್ರೆ, ನಿಜವಾಗ್ಲೂ ಈ ಥರ ಸೀರೆ ನಂಗೆ ತುಂಬ ಇಷ್ಟ ಆಗುತ್ತೆ. ತುಂಬ ಸಿಂಪಲಾಗಿ ಸಾಫ್ಟಾಗಿತ್ತು, ಹಾಗಾಗಿ ಬೇಗ ಹಾಕ್ಕೊಳ್ಳೋಕೆ ಈಸಿ ಆಯಿತು. ಆದರೆ ರೇಷ್ಮೆ ಸೀರೆ ಹಾಕ್ಕೊಳ್ಳೋಕ್ಕೂ ಇಷ್ಟ ಆಗುತ್ತೆ, ಆದರೆ ಹಬ್ಬದ ಟೈಮ್ನಲ್ಲಿ ಅದೆಲ್ಲ ಉಟ್ಕೊಳ್ಳೋದು ಸ್ವಲ್ಪ ಲೇಟ್ ಆಗುತ್ತೆ. ಆದರೆ ತುಂಬ ಜನ ಆ ರೇಷ್ಮೆ ಸೀರೆ ಉಟ್ಕೊಂಡು ತುಂಬ ಚೆನ್ನಾಗಿ ರೆಡಿಯಾಗಿ ಪೂಜೆ ಮಾಡಿದ್ದಾರೆ. ನಾನು ಸುಮಾರು ವೀಡಿಯೋಸಲ್ಲಿ ನೋಡಿದೆ, ಖುಷಿ ಆಯಿತು. ನಾನು ಮೊದಲೇ ಹೇಳಿದಾಗೆ ಈ ವರ್ಷ ಒಂದೂ ಒಡವೆ ಇಲ್ಲ ದೇವರಿಗೆ ಹಾಕೋದಕ್ಕೆ. ಎಲ್ಲ ಕಾರಣಾಂತರದಿಂದಾಗಿ ನಾನು ಬ್ಯಾಂಕಲ್ಲಿ ಇಟ್ಟಿದ್ದೀನಿ. ಆದರೂ ಪರವಾಗಿಲ್ಲ, ಪ್ರತಿ ವರ್ಷ ಹೇಗೆ ಅಂದರೆ 3 ವರ್ಷದಿಂದ ಪೂಜೆ ಮಾಡಿಲ್ಲ ನಾನು ವರಮಹಾಲಕ್ಷ್ಮಿ ಪೂಜೆ ಅಂತ ನಿಮ್ಗೆ ಹೇಳಿದೆ. ಲಾಸ್ಟ್ ವಿಡಿಯೋದಲ್ಲಿ ಕಾರಣ ಕೂಡ ಹೇಳಿದ್ದೀನಿ. 3 ವರ್ಷಗಳ ಹಿಂದೆ ಹೇಗೆ ದೇವರನ್ನು ಕೂರಿಸ್ತಿದ್ನೋ ಈ ವರ್ಷ ಕೂಡ ಹಾಗೆ ಕೂರಿಸಿದ್ದೀನಿ. ನನ್ನ ಮಗಳಿಗೆ ಕಾಲೇಜ್ ರಜಾ ಇದ್ದಿದ್ದರಿಂದ ಹಿಂದೆಗಡೆ ಬ್ಯಾಕ್ಗ್ರೌಂಡ್ ಮಾತ್ರ ಈ ವರ್ಷ ಸ್ಪೆಷಲ್ ಆಗಿದೆ. ವರಮಹಾಲಕ್ಷ್ಮಿ ಹಬ್ಬ ತಯಾರಿ ಅನ್ನೋ ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದೀನಿ ನೋಡಿ, ಅದರಲ್ಲಿದೆ. ಹೊಸ್ತಿಲ್ಗಳಿಗೆ ರಂಗೋಲಿ ಕೂಡ ಅವಳೇ ಬಿಟ್ಟಿರೋದು. ನಮ್ಮನೆ ಹತ್ರ ಫುಲ್ಲು ಜೋರು ಗಾಳಿ, ತೋರಣ ಎಲ್ಲ ಒಂದು ಕಡೆಗೆ ಬಂದು ಕೂತ್ಬಿಟ್ಟಿದೆ ಆ ಗಾಳಿಗೆ. ಮನೆಗೆ ಕುಂಕುಮ ತೊಗೊಳಕ್ಕೆ ಬಂದವರೆಲ್ಲ ಕೇಳ್ತಾಯಿದ್ರು, ಈ ರೀತಿ ಸ್ಟೆಪ್ಗಳನ್ನ ಹೇಗೆ ಮಾಡಿದ್ಯಾ, ಆನ್ಲೈನಲ್ಲಿ ಬುಕ್ ಮಾಡಿದ್ದ ಹೇಗೆ ಅಂತ. ಆದರೆ ನನಗೆ ವಿಡಿಯೋ ಮಾಡಿಕೊಂಡು ನನಗೆ ರೆಡಿ ಮಾಡೋದಕ್ಕಾಗಲಿಲ್ಲ. ಹೇಳಿದ್ನಲ್ಲ, ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಇತ್ತು. ಅರ್ಜೆಂಟಲ್ಲಿ ನಾನು ಇದನ್ನೆಲ್ಲ ರೆಡಿ ಮಾಡಿ ಎಲ್ಲವನ್ನು ಇಟ್ಟಿದ್ದು. ಹಾಗಾಗಿ ಹಬ್ಬ ಆದಮೇಲೆ ನಾನು ಕಳಶವನ್ನು ತೆಗೆದಿದ್ದೀನಲ್ವ, ಆವಾಗ ನಾನು ಈ ಟೇಬಲ್ಸ್ ಎಲ್ಲ ಹೇಗೆ ಜೋಡಿಸಿದ್ದೀನಿ ಅನ್ನೋದರ ವಿಡಿಯೋವನ್ನು ಮಾಡ್ಕೊಂಡಿದ್ದೀನಿ. ಅಂದರೆ ಹೇಗೆ ಜೋಡಿಸಿದ್ದೆ ಅನ್ನೋದರ ವಿಡಿಯೋವನ್ನು ಮಾಡ್ಕೊಂಡಿದ್ದೀನಿ. ಆ ವಿಡಿಯೋ ಇದಾದ ನೆಕ್ಸ್ಟ್ ವಿಡಿಯೋನೇ ಅದು ಬರುತ್ತೆ ನೋಡಿ. ಇಲ್ಲಿ ನೋಡಿ, ಇದೊಂದು ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ. ಚೊಂಬಿಂದ ಕಾಯಿನ್ ಕೆಳಗಡೆ ಬರೋ ರೀತಿ ನನ್ನ ಮಗಳು ಮಾಡಿರೋದು.
ಆಸ್ಟರ್ನಲ್ಲಿ ಕಾಯಿನ್ಗಳನ್ನ ಅಂಟಿಸಿ ಅದನ್ನು ಚುಮ್ಗಣಿಸಿ ಅಲ್ಲಿಂದ ಕೆಳಗಡೆ ಸುರಿಯೋ ಹಾಗೆ ಮಾಡಿರೋದು ತುಂಬಾ ಚೆನ್ನಾಗಿದೆ. ಕಮಲ ಹೂ ತಂದಿದ್ದೆ ಅಲ್ವಾ, ಇದು ಲಕ್ಷ್ಮಿ ಅಲ್ವಾ, ಅದಕ್ಕೆ ಇದಕ್ಕೆ ಮುಡಿಸಿದ್ದೀನಿ. ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ನನಗೆ ದೇವ್ರ ಮುಂದೆ ಇಡೋದಕ್ಕೆ ದುಡ್ಡಿರಲಿಲ್ಲ. ಸೊ ಹಾಗಾಗಿ ನಮ್ಮ ಅತ್ತೆ ಹತ್ರ 5,000 ಕೊಡಿ ಅಂತ ಕೇಳಿದ್ದೆ. ಪೂಜೆಗಿಟ್ಟು ವಾಪಸ್ ನಿಮಗೆ ಕೊಡ್ತೀನಿ ಅಂತ ಹೇಳಿದ್ದೆ. ಆದರೆ ಹಬ್ಬ ನಾಳೆ ಅಂತ 20ನೇ ತಾರೀಕು ಸಂಘ ಬಂತು. ಆ ಸಂಘದಿಂದ ಸ್ವಲ್ಪ ಅಮೌಂಟ್ ಬಂತು. ಜೊತೆಗೆ ನಮ್ಮ ಅತ್ತೆ ಕೂಡ ಬೇಕು ಅಂತ ಕೇಳಿದ್ದೆಲ್ಲ ತಗೋ ಅಂತ ಹೇಳಿದ್ರು. ಸೊ ಅದನ್ನು ಕೂಡ ಈಸಿಟ್ಟೆ, ಸಂಘ ದುಡ್ಡು ಕೂಡ ಇಟ್ಟೆ. ಹಾಗಾಗಿ ಈ ವರ್ಷ ತಟ್ಟೆ ತುಂಬ ಕಾಸಿಟ್ಟಿದ್ದೀನಿ. ಹಿಂದೆ ನೋಡಿ ಮಾವಿನ ಎಲೆಯಲ್ಲಿ ತೋರಣ ಎಲ್ಲ ಮಾಡಿ ಬಾಳೆ ಎಲೆ ಎಲ್ಲ ಅಂಟಿಸಿ ಇಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾಳೆ. ದೇವ್ರಿಗೆ ಅರ್ಜೆಂಟಾಗಿ ಸೀರೆ ಉಡಿಸಿದ್ದು, ಹಾಗಾಗಿ ಇನ್ನೂ ಚೆನ್ನಾಗಿ ಉಡಿಸ್ಬಹುದಾಗಿತ್ತು ಅಂತ ನನಗನ್ನಿಸ್ತು. ಅದು ಇಷ್ಟು ಎತ್ತರವಾಗಿ ಬಂದಿದೆಯಲ್ಲ, ಹೇಗೆ ಉಡಿಸಿದ್ಯಾ ಅಂತ ಕೇಳ್ತಿದ್ರು. ಸೊ ನಾನು ನಿಮ್ಗೆ ಹೇಳಿದೆ ಅಲ್ವಾ, ದೇವ್ರದ್ದು ಎಲ್ಲ ತೆಗಿಯುವಾಗ, ಸೀರೆ ಎಲ್ಲ ತೆಗಿಯುವಾಗ ವಿಡಿಯೋ ಮಾಡ್ಕೊಂಡಿದ್ದೀನಿ. ನಂಗೆ ಇವಾಗ ಸ್ಟಾರ್ಟಿಂಗ್ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಅಂದರೆ ದೇವ್ರಿಗೆ ರೆಡಿ ಮಾಡ್ತಾ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲೇ ಇಲ್ಲ. ನಿನ್ನೆ ರಾತ್ರಿ ಎಲ್ಲ ನಿದ್ದೆಗಟ್ಟು ಎಷ್ಟೆಲ್ಲ ಬೇಗ ಮಾಡಿದ್ರೂ ಕೂಡ ಕೆಲವೊಂದನ್ನು ಮರ್ತೇ ಬಿಟ್ಟಿದ್ದೀನಿ. ಎಷ್ಟೇ ಕಷ್ಟಪಟ್ಟು ಮಾಡಿದ್ರೂ ಕೂಡ ದೇವ್ರನ್ನ ನೋಡಿದಾಗ, ನಮ್ಮ ಮನೇಲಿ ಲಕ್ಷ್ಮಿ ನೆಲೆಸಿರೋದನ್ನ ನೋಡಿದಾಗ ತುಂಬಾ ಸಂತೋಷ ಆಗುತ್ತೆ. ಲಕ್ಷ್ಮಿ ಮುಂದೆ ಎಷ್ಟು ಫೋಟೋ ವಿಡಿಯೋ ತೊಗೊಂಡ್ರು ಬೇಡ ಅಂತ ಅನಿಸೋದೇ ಇಲ್ಲ. ಇಷ್ಟೆಲ್ಲ ಮೆಟ್ಲುಗಳನ್ನ ಮಾಡಿದ್ರು. ಹೂವಿಂದು ಮತ್ತು ಪೂಜೆ ಸಾಮಾನು ಎಲೆ ಅಡಿಕೆದೆಲ್ಲ ತಟ್ಟೆಗಳನ್ನ ಕೆಳಗಡೆ ಇಡಬೇಕಾಗಿ ಬಂತು. ನನ್ನ ಫ್ರೆಂಡ್ ಕುಂಕುಮ ತೊಗೊಳೋದಕ್ಕೆ ಮನೆಗೆ ಬಂದು, ಅಲ್ಲ ಕರೆಯೋದಕ್ಕೆ ಅಂತ ಮನೆಗೆ ಬಂದು ಅವಳು ಕುಂಕುಮ ಕೊಟ್ಟು, ಇವಾಗ ನಾನು ಅವಳ ಮನೆಗೆ ಕುಂಕುಮ ತೊಗೊಳಕ್ಕೆ ಹೋಗಿದ್ದೀನಿ. ವರ್ಷದಿಂದ ವರ್ಷಕ್ಕೆ ವರಮಹಾಲಕ್ಷ್ಮಿ ಹಬ್ಬ ಮಾಡೋರ ಸಂಖ್ಯೆ ಜಾಸ್ತಿನೇ ಆಗ್ತಿದೆ. ಅವನ ಜೊತೆನೆ ಬಂದೆ, ನಿಮ್ಮಿಂದ ನಡ್ಕೊಂಡ್ರಕ ಹೋಗೋಕೆ ಇನ್ನೂ ಬಾಳೆ ಹೇಳಿಲ್ಲ. ಅದಕ್ಕೆ ಬಾ ಹಿಂಗೆ ಕೊಟ್ಟವನ್ನ ಫಸ್ಟ್ ಹೇಳ್ಕೊಂಡು ನಡ್ಕೊಂಡು ಗಾಡಿ ಕರ್ಕ ಬಂದೆ. 500 ಅಮ್ಮನೊಬ್ರು ಹೇಳ್ಬಿಟ್ಟು ಅವ್ರು ಬಂದು ಅವ್ರು ಕತ್ತೆ ಆಗೋಯ್ತು ಅಂತ ಅವ್ರು ಕಳೆದ ವರ್ಷದ ವಿಡಿಯೋ ನೋಡಿದರೆ ನಿಮಗೆಲ್ಲ ಗೊತ್ತಿರುತ್ತೆ. ನಾನು ಯಾರ್ಯಾರ ಮನೆಗೆ ಕುಂಕುಮ ತೊಗೊಳಕ್ಕೆ ಹೋಗ್ತೀನೋ ಅವ್ರ ಮನೆ, ಆ ಮನೆಯದು ವರಮಹಾಲಕ್ಷ್ಮಿಯನ್ನು ವಿಡಿಯೋ ಮಾಡ್ಕೊಂಡು ಬರ್ತೀನಿ. ಎಲ್ಲರೂ ತುಂಬ ಚೆನ್ನಾಗಿ ಕೂರಿಸಿದ್ರು ನೋಡಿ. ನನ್ನ ಫ್ರೆಂಡ್ ಕೂಡ ದೇವ್ರ ಮುಂದೆ ಇಡೋದಕ್ಕೆ ಅಂತ ಒಂದಷ್ಟು ತಿಂಡಿಗಳನ್ನ ಮಾಡಿದ್ದಾಳೆ. ನೈವೇದ್ಯಕ್ಕೂ 4-5 ಥರ ಮಾಡಿಬಿಟ್ಟಿದ್ದಾಳೆ. ನಾವೆಲ್ಲ ಜೊತೆಗೆ ಹೋಗಿ ಸೀರೆ ತಂದ್ವಿ ಅಲ್ವಾ, ಆ ಸೀರೆ ನನ್ನ ಸೀರೆಗಳೇನೋ ತೋರಿಸ್ದೆ ನಿಮಗೆ, ಬಟ್ ಇವ್ರ ಸೀರೆಗಳೆಲ್ಲ ತೋರಿಸೋದಕ್ಕಾಗಿರಲಿಲ್ಲ ಅಲ್ವಾ. ಇವಾಗ ನೋಡ್ಕೊಳ್ಳಿ. ಎಲ್ಲರ ಮನೆ ವರಮಹಾಲಕ್ಷ್ಮಿಯರು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿದ್ರು, ಎದ್ದು ಬರೋ ಹಾಗೆ ಕಾಣಿಸ್ತಿದ್ರು. ನಾನು ನನ್ನ ಫ್ರೆಂಡ್ ಇಬ್ಬರು ಕೂಡ ಪ್ರತಿ ವರ್ಷ ಜೊತೆಲೇ ಎಲ್ಲರ ಮನೆಗೂ ಕುಂಕುಮ ತೊಗೊಳೋದಕ್ಕೆ ಅಂತ ಹೋಗ್ತೀವಿ. ಇವಾಗ ನಾವು ಹಳೆ ಮನೆ ಬೀದಿಗೆ ಬಂದಿದ್ದೀವಿ ಕುಂಕುಮಕ್ಕೆ ಕರೆಯೋದಕ್ಕೆ ಅಂತ ಹೇಳಿ. ಇವ್ರ ಮನೆ ಲಕ್ಷ್ಮಿ ಕೂಡ ತುಂಬ ಮುದ್ದಾಗಿದ್ದಾರೆ ನೋಡಿ. ಅವ್ರವ್ರ ಐಡಿಯಾದಲ್ಲಿ ಏನೇನು ಮಾಡಬೇಕು ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಲ್ಲ ಇವಾಗ ನಾವು ಮಮತಕ ಅಂತ ಅವ್ರ ಮನೆಗೆ ಹೋಗಿದ್ದೀವಿ. ಅವ್ರ ಮನೆ ಲಕ್ಷ್ಮಿ ಕೂಡ ತುಂಬ ಚೆನ್ನಾಗಿದೆ, ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಲಕ್ಷ್ಮಿ ಯಾರಿಗೆ ಇಷ್ಟ ಆಗಲ್ಲ, ಎಲ್ಲರ ಮನೆ ಲಕ್ಷ್ಮಿಯರು ಎಲ್ಲರಿಗೂ ಇಷ್ಟ ಆಗುತ್ತೆ. ಎಲ್ಲರೂ ತುಂಬ ಕಷ್ಟಪಟ್ಟು ತುಂಬ ಶ್ರದ್ಧೆಯಿಂದ ಕೂರಿಸಿರ್ತಾರಲ್ವ. ಈ ಸಲ ಕುಂಕುಮ ತೊಗೊಳಕ್ಕೆ ಹೋಗೋದು ಸ್ವಲ್ಪ ಲೇಟೇ ಆಗೋಯಿತು. ಇಲ್ಲಿಂದ ನಾವು ರಾಜಿ ಅಕ್ಕ ಅಂತ ಅವ್ರ ಮನೆಗೆ ಬಂದಿದ್ದೀವಿ. ಇವ್ರ ಮನೆಯಲ್ಲಿ ಲಕ್ಷ್ಮಿಯನ್ನು ಸಿಂಪಲಾಗಿ ತುಂಬ ಚೆನ್ನಾಗಿ ಕೂರಿಸಿದ್ದಾರೆ. ಇಲ್ಲಿಂದ ನಾನು ನಮ್ಮ ವಾಕಿಂಗ್ ಫ್ರೆಂಡ್ ಸುಶೀಲಾ ಆಂಟಿ ಮನೆಗೆ ಹೋದ್ವಿ. ಆದರೆ ಈಗ ವಾಕಿಂಗ್ ಫ್ರೆಂಡ್ ಅಲ್ಲ, ಅವ್ರು ಬ್ಯುಸಿ ಆಗಿಬಿಟ್ಟಿದ್ದಾರೆ, ನಮ್ಮ ಜೊತೆಗೆ ವಾಕ್ ಬರ್ತಿಲ್ಲ. ನಾವು ಸೀರೆ ತರೋದಕ್ಕೆ ಹೋದಾಗ ಅಕ್ಷತಾ ಕೂಡ ನಮ್ಮ ಜೊತೆ ಬಂದಿದ್ಲು. ಅವಳು ತೊಗೊಂಡಿದ್ದ ಸೀರೆ ಇದು. ಅವತ್ತು ತೋರಿಸೋದಕ್ಕಾಗಿಲ್ಲ ಅಲ್ವಾ, ಇವತ್ತು ತೋರಿಸ್ತಾ ಇದ್ದೀನಿ ನೋಡಿ. ತುಂಬಾ ಚೆನ್ನಾಗಿದೆ ಸೀರೆ, ತುಂಬ ಚೆನ್ನಾಗಿ ಸೀರೆ ಉಡಿಸಿದ್ದಾರೆ. ಇವ್ರ ಮನೆಯಲ್ಲಿ ನಾವಿಷ್ಟು ಜನ ಒಟ್ಟಿಗೆ ಸಿಕ್ಕಿದ್ವಿ, ಅದು ತುಂಬ ಖುಷಿ ಆಯಿತು. ಎಲ್ಲರೂ ಒಟ್ಟಿಗೆ ಸಿಕ್ಕಿದ್ದು, ಎಲ್ಲರೂ ಒಟ್ಟಿಗೆ ಫೋಟೋ ತೊಗೊಂಡಿದ್ದು. ಅದಾದಮೇಲೆ ನಮ್ಮ ಊರ್ಗಿತಿ ಪ್ರೇಮಕ ಅಂತ ಅವ್ರ ಮನೆಗೆ ಬಂದ್ವಿ. ಅವರು ದೇವ್ರ ಮನೆಯಲ್ಲಿ ಲಕ್ಷ್ಮಿಯನ್ನು ಕೂರಿಸಿದ್ರು. ಅದಾದಮೇಲೆ ಅಜಿತಕ್ಕನ ಮನೆಗೆ ಹೋದ್ವಿ. ಎಲ್ಲರ ಮನೆಯಲ್ಲೂ ಬ್ಯಾಕ್ ಗ್ರೌಂಡ್ ತುಂಬ ಚೆನ್ನಾಗಿ ಮಾಡ್ಬಿಟ್ಟಿದ್ದಾರೆ. ನೀವು ಬೆಳೆಸಿದಿರೋದು ಗೋಧಿ ಇನ್ನೂ ಬರಬೇಕಿತ್ತು. ಈಗೆಲ್ಲ ಟ್ರೆಂಡ್. ಅದಾದಮೇಲೆ ಮಂಜುಳಕ್ಕ ಅಂತ ಅವ್ರ ಮನೆಗೆ ಹೋದೆ. ಅವ್ರ ಮನೆಯಲ್ಲೂ ದೇವ್ರ ಮನೆಯಲ್ಲಿ ಸಿಂಪಲಾಗಿ ಕೂರಿಸಿದ್ರು. ನೆಕ್ಸ್ಟ್ ನಮ್ಮ ದೊಡ್ಡಪ್ಪನ ಮನೆಗೆ ಹೋದೆ.
ಅವ್ರ ಅಕ್ಕನ ಮಕ್ಕಳ ಹೌದಾ ಅವ್ನು ಮಾಡ್ಕೊಟ್ಬಿಟ್ಟು ಹೋಗಿದ್ದ ಎಲ್ಲ ತರನು ಮಾಡ್ತಾನಲ್ಲ ಅವರೇ ತಂದಿರೋದು ಮೀನಾ ಅವನು ಓನಾಗಿ ತಗೊಂಡ್ ಮಾಡ್ಬೇಕಲ್ಲ ಇನ್ನೂ ಹೊಸಿ ಬಂಡವಾಳ ಹಾಕಿದ್ರೆ ಇನ್ನೂ ಹೊಸಿ ಐಟಮ್ ತಗೋಬೇಕು ನಮ್ಮಣ್ಣ ಅದಕ್ಕೆ ಜೊತೆಲಿ ಒಂದು ವಿಡಿಯೋ ಮಾಡಿಸ್ಕೊಂಡೆ. ನೆಕ್ಸ್ಟ್ ಹೋಗಿರೋದು ಯಾರ ಮನೆ ಗೊತ್ತಾ? ಇದು ನಮ್ಮಮ್ಮನ ಮನೆ. ನಮ್ಮಮ್ಮನ ಮನೆಯಲ್ಲೂ ಕೂಡ ದೇವ್ರ ಮನೆಯಲ್ಲಿ ಸಿಂಪಲಾಗಿ ಲಕ್ಷ್ಮಿಯನ್ನು ಕೂರಿಸಿದ್ದಾರೆ. ಅಮ್ಮ ಇವಾಗ ಅವ್ರ ಮನೆಯಲ್ಲೇ ಇದ್ದಾರೆ. ಇಷ್ಟು ದಿನ ನಾನೇ ಅಡುಗೆ ಮಾಡ್ಕೊಂಡು ಕೊಟ್ಟು ಕಳಿಸ್ತಿದ್ದೆ, ಜೊತೆಗೆ ಅವರೇ ಬಂದು ತಿಂಡಿ ತಿನ್ಕೊಂಡು ಹೋಗ್ತಿದ್ರು. ಇವಾಗ ರೀತು ಬಂದಿದ್ದಾಳೆ. ಹಬ್ಬದ ದಿನ ರೀತು ಬಿಡಿಸಿರುವಂತಹ ರಂಗೋಲಿ ಎಷ್ಟು ಚೆನ್ನಾಗಿದೆ ನೋಡಿ. ಮಮ್ಮಿ ಮನೆ ಮುಗಿಸ್ಕೊಂಡು ಇವಾಗ ರೇಖಕರ ಮನೆಗೆ ಬಂದಿದ್ದೀವಿ. ಇವ್ರು ನಮ್ಮ ಊರಿಗಿತ್ತಿ. ಇವ್ರ ಮನೆಯಲ್ಲೂ ಕೂಡ ತುಂಬ ಚೆನ್ನಾಗಿ ಲಕ್ಷ್ಮಿಯನ್ನು ಕೂರಿಸಿದ್ದಾರೆ. ನಾನು ನಮ್ಮ ಮನೆಯಲ್ಲಿ ಏನನ್ನೋ ಮಿಸ್ ಮಾಡಿದ್ದೀನಿ, ಏನು ಅಂತ ಗೆಸ್ ಮಾಡಿ. ಇಲ್ಲಿ ವಿಡಿಯೋ ಮಾಡ್ಕೊತೀನಿ, ಎಡಿಟ್ ಮಾಡಿ ಹಾಕೋಷ್ಟರಲ್ಲಿ ಅದೆಷ್ಟು ದಿವಸ ಆದದೋ. ಅಲ್ಲಿಂದ ನಾವೆಲ್ಲ ಒಟ್ಟಿಗೆ ವಿಮಲ್ ಅವ್ರ ಮನೆಗೆ ಬಂದ್ವಿ ಕುಂಕುಮ ತೊಗೊಳೋದಕ್ಕೆ ಅಂತ. ಹಬ್ಬದ ಕೆಲಸ ಮಾಡಿ ಮಾಡಿ ಸಾಕಾಗಿತ್ತು. ಹಬ್ಬದ ದಿನ ಎಲ್ಲರ ಮನೆಗೂ ಓಡಾಡಿ ಇನ್ನೂ ಸಾಕಾಯಿತು. ಎಷ್ಟು ಸೆಕೆಂಡ್ ಬೇಕಂటే 5 ಸೆಕೆಂಡ್ ಸಾಕು. ಹಾಂ ಆಯ್ತು. ಹ್ಞೂ ಅವಳೆ ಅಕ್ಕ ದಿಶಾಕ್ಕ ಇಲ್ಲ 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 ಅವಳೇನಿಲ್ಲ, ಕೋಆಪ್ರೇಟ್ ಮಾಡ್ತಾಳಲ್ವ ದಿಶಾ. ಕಾಯಿ ನೆಟ್ಟು ಮಾಡ್ಬೇಕಂತ ಇನ್ಮ್ಯಾಗ ತುಂಬಿದ್ರೆ ನೆಟ್ಟು ಮಾಡಿರ್ತೆ ಅವನವ್ರಂಗಂತ ಇರೋದು ತೆಂಗಿನಕಾಯಿ ನೆಟ್ಟು ಮಾಡ್ಬೇಕಂತ ಸ್ಟ್ರೈಟ್ ನೆನ್ಸ್ಬೇಕಂತ ಆಂಜನೇಯ ಸ್ವಾಮಿ ದೇವಸ್ಥಾನ ಮೀನಾ ಒಂದು ಮಡಗಿದ್ರೆ ಕುಂಕುಮದ ಜೊತೆಗೆ ರೈಟ್ ಸೈಡ್ ಅಥವಾ ಲೆಫ್ಟ್ ಸೈಡ್ ಇರುವಂತ ಒಂದು ಬ್ಯಾಸ್ಕೆಟ್ ಕೊಟ್ಬಿಟ್ರೆ ತಗೊಂಡೋಗ್ತೀವಿ ಮನೆಗೆ. ಕೊಡ್ತೀರಾ? ಒಂದ್ ಸಾಕು ಜಾಸ್ತಿ ಆಸೆ ಇಲ್ಲ, ಒಂದೇ ಒಂದು ಸಾಕು. ಶೇರಿಂಗು, ನಿಮ್ಗರ್ಧ ನಮ್ಗರ್ಧ. ಇವನ್ಯಾರು ಹೆಣ್ಣು ಮುತ್ತೈದೆ. ನಿನ್ನೆರ ಕುಂಕುಮ ಕರೆದಿರೋದು? ನಾವು ಗೊತ್ತಾಗ ಕುರಿ ಉಂಡೆ ಕೊಡುವ ಕುರಿ ಉಂಡೆ ಇಲ್ಲ 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 ಬೇಡ 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 ದಿಶಾ ತೆಗಿಬೇಡ ಅಲ್ಲಿ ಕಣವ ದಿಶಾ ಬೇಡ ಕಣಪ್ಪ. ವಿಡಿಯೋ ಮಾಡ್ತಾವನೆ, ಬೈಕಬೇಡಿ. ಲಕ್ಷ್ಮಿ ಹೇಳಿದ್ರು ಸುಮ್ಗೆ ಇರತ್ಕೆ, ನಂದು ವಾಯ್ಸ್ ಕೇಳಿಸ್ಲಿ ಅಂತ ಹೇಳ್ತಾ ಇರೋದು. ವಾಯ್ಸ್ ಹಾಕಲ್ಲ ಅಪ್ಪ ಸಾಕು ಬಿಡು. ಇದಕ್ಕೆ ಹಬ್ಬಗಳಲ್ಲಿ ಹೆಣ್ಮಕ್ಳು ನೋಡೋದೇ ಹಬ್ಬ. ದಿಶಾ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿದ್ಲು, ತುಂಬ ಚೆನ್ನಾಗಿ ರೆಡಿಯಾಗಿದ್ಲು. ಶಾರು ಕೂಡ ಇವತ್ತು ನೋಡಿ ಮಿಂಚ್ತಾ ಇದ್ದಾಳೆ. ಒಂದು ರೀಲ್ಸ್ ಮಾಡಿದ್ದಾಳೆ, ಆದರೆ ಮ್ಯೂಸಿಕ್ ಹಾಕಿದ್ರೆ ಕಾಪಿರೈಟ್ ಬಂದ್ಬಿಡುತ್ತೆ. ಅವಳ ಎಕ್ಸ್ಪ್ರೆಷನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಎಲ್ಲರ ಮನೆಗೂ ಹೋಗಿ ಕುಂಕುಮ ತೊಗೊಂಡು ಬಂದಮೇಲೆ ನಮ್ಮ ಲಕ್ಷ್ಮಿಯವರಿಗೆ ಆರತಿಯನ್ನು ಮಾಡ್ತಾಯಿದ್ದೀವಿ. ಮನೆಯವರೆಲ್ಲ ತುಂಬ ಖುಷಿಯಾಗಿ ಹಬ್ಬವನ್ನು ಆಚರಣೆ ಮಾಡಿದ್ವಿ ಸಿಂಪಲ್ಲಾಗಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. 9 ಗಂಟೆ ಮೇಲೆ ನಾವು ಇನ್ನೊಂದು ಮನೆಗೆ ಅರಿಶಿನ ಕುಂಕುಮ ತೊಗೊಂಡು ಬರೋದಕ್ಕೆ ಹೋದ್ವಿ. ರಾತ್ರಿ ಆಗಲೇ ಲೇಟ್ ಆಗಿತ್ತು, ಆದರೂ ಹೋಗೋದಾ ಬೇಡವಾ ಅಂತ ಹೋಗಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಹೋದ್ವಿ. ಇವಳು ನನ್ನ ಸ್ಟೂಡೆಂಟು ಲಹರಿ ಅಂತ, ಮಾಜಿ ಸ್ಟೂಡೆಂಟು. ಎಲ್ಲ ಮುಗಿದ ಮೇಲೆ ಹೆಣ್ಮಕ್ಳು ಇರಬೇಕು ಅನ್ನೋದು ಅದಕ್ಕೇನೆ ನನ್ನ ಮಗಳು ಅಮ್ಮ ಇವತ್ತು ಸೀರೆನಲ್ಲಿ ಚೆನ್ನಾಗಿ ಕಾಣಿಸ್ತಿದ್ರಿ ಅಂತ ಇಳಿ ತೆಗಿತಾ ಇದ್ದಾಳೆ. ಇವತ್ತಿಗೆ ಇಲ್ಲಿನ ವ್ಲಾಗ್ ಮುಕ್ತಾಯವಾಗ್ತಿದೆ. ಮುಂದಿನ ವ್ಲಾಗ್ ಒಂದಿಗೆ ಸಿಗ್ತೀನಿ. ಧನ್ಯವಾದಗಳು.